History was wrong. Powerful people make places powerful. Did get a lot of offers in Hindi, but my simple thing is I don't think they can afford me in Hindi. So closing, I have my last question to Prabhas. Are you all set to give a tough competition to the Khans here? Thank you. Can I leave? ಎಷ್ಟೋ ದಶಕಗಳಿಂದ ಇಂಡಿಯನ್ ಸಿನಿಮಾ ಅಂದರೆ ಬಾಲಿವುಡ್ ಅಂದರೆ ಇಂಡಿಯನ್ ಸಿನಿಮಾ ಅನ್ನೋ ಥರ ಇತ್ತು. ಆದರೆ ಈಗ ಬಾಹುಬಲಿ, KGF ನಂತಹ ಸಿನಿಮಾಗಳಿಂದಾಗಿ ರಾಕಿ ಬಾಯ್ ಅನ್ನೋ ಹೆಸರು ಡೆಲ್ಲಿಯಿಂದ ಗಲ್ಲಿವರೆಗೂ ಫೇಮಸ್. ಆ್ಯಂಡ್ ನಾಟು ನಾಟು ಹಾಡುಗೆ ಪ್ರಪಂಚವೇ ಡ್ಯಾನ್ಸ್ ಮಾಡಿತ್ತು ಆ್ಯಂಡ್ ಆಸ್ಕರ್ನು ಗೆದ್ದಂತು. ಇದು ಕಾಕತಾಳೀಯವಲ್ಲ, ಭಾರತದ ಸಿನಿಮಾ ರಂಗದಲ್ಲೇ ನಡೆದ ಅತಿ ದೊಡ್ಡ ಕ್ರಾಂತಿ. Initially, they all started watching it with different opinion. You know, people used to make fun of South films. It was just like, South ka film, you know, some channel pe aa rahe, and they were like, ye kya action hai, ud raha hai sab. That's how it started. ಮೊದಲು ರೀಜನಲ್ ಸಿನಿಮಾಗಳನ್ನು ಒಂದು ಟ್ರೋಲ್ ಮೆಟೀರಿಯಲ್ ತರ ನೋಡ್ತಾ ಇದ್ರು. ಆದ್ರೆ ಈಗ ಅದೇ ರೀಜನಲ್ ಸಿನಿಮಾಗಳು ಬಾಲಿವುಡ್ ಅನ್ನೇ ಹಿಂದಿಕ್ಕಿ ಪ್ರಪಂಚವನ್ನು ಆಳಕ್ಕೆ ಹೊರಟಿವೆ. ಇಷ್ಟಕ್ಕೆ ಇದಕ್ಕೆ ರೀಸನ್ಸ್ ಏನು, ಈ ಬದಲಾವಣೆ ಅನ್ನೋದು ಹೇಗೆ ಸಾಧ್ಯ ಆಯಿತು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಕಲ್ಚರಲ್ ಕನೆಕ್ಷನ್. ಸ್ವತಂತ್ರ ಬಂದ ನಂತರ ಬಾಲಿವುಡ್ ಮತ್ತು ರೀಜನಲ್ ಸಿನಿಮಾಗಳು ಒಟ್ಟಿಗೆ ಬೆಳೆದುಕೊಂಡು ಬಂದವು. ಆದ್ರೆ ಹಿಂದಿ ಭಾಷೆಯ ಕಾರಣದಿಂದಾಗಿ ಬಾಲಿವುಡ್ ತಾನು ಫೇಸ್ ಆಫ್ ಇಂಡಿಯನ್ ಸಿನಿಮಾ ತರ ಬಿಂಬಿಸ್ಕೊಳ್ತಾ ಬಂತು. ಆದ್ರೆ ಬಾಲಿವುಡ್ ನ ಸಿನಿಮಾಗಳು ಅರ್ಬನೈಸೇಷನ್ ಅನ್ನೇ ತಮ್ಮ ಕಥಾ ಹಂದರವನ್ನಾಗಿಟ್ಟುಕೊಂಡು ಮೂವೀಸ್ ಮಾಡ್ತಾ ಬಂತು. ಇದರಲ್ಲೇನು ತಪ್ಪಿದೆ ಅಂತ ಎಲ್ಲರೂ ಹೇಳ್ಬೋದು. ಆದ್ರೆ ಅರ್ಬನೈಸೇಷನ್ ಹೇಗಾಯ್ತು ಅಂದ್ರೆ ನಮ್ಮ ಇಂಡಿಯನ್ ರೂಟ್ಸ್ ಇಂದನೇ ದೂರ ಸರಿತಾ ಹೋಯ್ತು. ವೆಸ್ಟರ್ನ್ ಲೈಫ್, ವೆಸ್ಟರ್ನ್ ಕಲ್ಚರ್ ಕೂಲ್ ಅನ್ನೋ ತರ ಬಿಂಬಿಸೋಕೆ ಪ್ರಯತ್ನ ಪಟ್ರು. ಅಂಡ್ ನಮ್ಮ ಕಲ್ಚರ್ನ ಆದಷ್ಟು ಮಟ್ಟಿಗೆ ಒಂದು ಪೂರ್ ಅಂಡ್ ಚೀಪ್ ಅನ್ನೋ ತರ ತೋರಿಸ್ತಾ ಬಂದ್ರು. ಆದ್ರೆ ದಕ್ಷಿಣ ಭಾಗದಲ್ಲಿ ರೀಜನಲ್ ಸಿನಿಮಾಗಳ ಕಥೆನೇ ಬೇರೆ ಇತ್ತು. ಇಲ್ಲಿ ಪ್ರತಿಯೊಂದು ಭಾಷೆಯು ತನ್ನದೇ ಆದ ಒಂದು ಅಸ್ಮಿತೆಯನ್ನು ಹೊಂದಿತ್ತು. ನಮ್ಮ ಕರ್ನಾಟಕದಲ್ಲಿ ನೋಡೋದಾದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಒಬ್ಬ ನಟರಾಗಿ ಅಷ್ಟೇ ಅಲ್ಲದೆ ನಮ್ಮ ಕನ್ನಡದ ಸಾಂಸ್ಕೃತಿಕ ರಾಯಭಾರಿಯಾಗಿದ್ದರು. ಅದೇ ತರ ತೆಲುಗುನಲ್ಲಿ NTR, ತಮಿಳಿನಲ್ಲಿ ರಜನಿಕಾಂತ್. ಇಲ್ಲಿ ಬಾಲಿವುಡ್ ಅನ್ನೋದು ಭಾರತದ ಮೇಲ್ಮೆಯನ್ನು ತೋರಿಸ್ತಾ ಹೋದ್ರೆ ರೀಜನಲ್ ಸಿನಿಮಾಗಳು ಭಾರತದ ಆತ್ಮವನ್ನು ತೋರಿಸ್ತಾ ಇದ್ವು. ಸೆಕೆಂಡ್ ರೀಸನ್, ರೀಮೇಕ್. ಇಲ್ಲಿ ಈ ಅರ್ಬನೈಸೇಷನ್ ಇಂದಾಗಿ ಈ ವೆಸ್ಟರ್ನ್ ಕಲ್ಚರ್ನ ಜಾಸ್ತಿ ತೋರಿಸೋ ಕಾರಣದಿಂದಾಗಿ ಬಾಲಿವುಡ್ ಆಡಿಯನ್ಸ್ ಸಿನಿಮಾಗಳಿಗೆ ಹೋಗೋದು ಕಡಿಮೆ ಆಗುವ ಸಮಯದಲ್ಲೇ ಬಾಲಿವುಡ್ ಇನ್ನೊಂದು ಅಡ್ಡದಾರಿ ಹಿಡಿತು. ಅದು ಏನಂದ್ರೆ ರೀಮೇಕ್. ಈ ರೀಜನಲ್ ಸಿನಿಮಾಗಳು ಕೊರಿಯನ್ ಸಿನಿಮಾಗಳಿಗೆ ಬಾಲಿವುಡ್ ನ ಒಂದು ಗ್ಲಾಮರ್ನ ಲೇಪನವನ್ನು ಹಚ್ತಾ ಸಿನಿಮಾಗಳನ್ನು ಮಾರ್ತಾ ಹೋದ್ರು. ಕೆಲವು ವರ್ಷಗಳು ಇದವ್ರಿಗೆ ಚೆನ್ನಾಗಿ ವರ್ಕೌಟ್ ಆಯ್ತು, ಚೆನ್ನಾಗಿ ಲಾಭ ಬರುತ್ತೆ. ಇಲ್ಲೇನಿಲ್ಲ, ಜಸ್ಟ್ ಹಿಟ್ ಆಗಿರೋ ಸಿನಿಮಾಗಳನ್ನು ತಗೊಳ್ತಾ ಇದ್ರು, ರೀಮೇಕ್ ಮಾಡ್ತಾ ಇದ್ರು, ಅಲ್ಲಿ ಹಿಟ್ ಆಗ್ತಿತ್ತು. ಈ ಒಂದು ಫಾರ್ಮುಲಾನ ಇಟ್ಕೊಂಡು ಅದೇ ತರ ಸಿನಿಮಾ ಮಾಡ್ತಾ ಹೋದ್ರು. ಆದ್ರೆ ಇದೇ ಸಮಯದಲ್ಲಿ ಬಾಹುಬಲಿ, KGF ನಂತಹ ಸಿನಿಮಾಗಳು ರೂಟೆಡ್ ಸ್ಟೋರಿ ವಿತ್ ಬಿಗ್ ಕ್ಯಾನ್ವಾಸ್ ನೊಂದಿಗೆ ಪ್ಯಾನ್ ಇಂಡಿಯಾ ಹೆಸರಿನಲ್ಲಿ ಬಾಲಿವುಡ್ಗೆ ಎಂಟ್ರಿ ಕೊಟ್ಟವು. ಮಹಾಭಾರತದ ಸ್ಟೋರಿಯನ್ನು ಇನ್ಸ್ಪೈರ್ ಆಗಿ ತೆಗೆದುಕೊಂಡ ಬಾಹುಬಲಿ ತಾಯಿಯ ಮಾತಿಗಾಗಿ ಚಿನ್ನದ ಗಣಿಯ ಧೂಳಲ್ಲಿ ಎದ್ದು ಬಂದ ಹೀರೋ, ತುಳುನಾಡಿನ ದೈವಾರಾಧನೆ ಜೊತೆಗೆ ಅಲ್ಲಿನ ಸರಳ ಸಾಮಾನ್ಯ ಜೀವನವನ್ನು ತೋರಿಸಿದ ಕಾಂತಾರ. ಇವು ರೂಟೆಡ್ ಸಿನಿಮಾಗಳಾಗಿದ್ದು ರೀಜನಲ್ ಸಿನಿಮಾಗಳ ಅಸಲಿ ರುಚಿಯನ್ನು ಬಾಲಿವುಡ್ ಆಡಿಯನ್ಸ್ಗೆ ತೋರಿಸಿದವು. ಮೂರನೇದಾಗಿ ಕೋವಿಡ್. ಇಲ್ಲಿ ಕೋವಿಡ್ ಸಮಯದಲ್ಲಿ ಎಲ್ಲರೂ ಲಾಕ್ಡೌನ್ ಕಾರಣಕ್ಕಾಗಿ ಮನೆಯಲ್ಲಿ ಕೂತಾಗ ಗೋಲ್ಡ್ಮನ್ ಟೆಲಿಫಿಲಿಮ್ಸ್ ನಂತಹ ಕಂಪನಿಗಳು ಸಿಕ್ಕ ಎಲ್ಲ ರೀಜನಲ್ ಸಿನಿಮಾಗಳನ್ನು ಹಿಂದಿಯಲ್ಲಿ ಡಬ್ ಮಾಡ್ತಾ ಯೂಟ್ಯೂಬ್ ಚಾನಲಲ್ಲಿ ಮತ್ತು ಟಿವಿನಲ್ಲಿ ಪ್ಲೇ ಮಾಡ್ತಾ ಹೋದರು. ಈ ರೀಜನಲ್ ಸಿನಿಮಾಗಳು ನಿಜ ಜೀವನಕ್ಕೆ ಹತ್ತಿರವಾಗಿದ್ದು ಅವರ ನಂಬಿಕೆಗಳಿಗೆ ಹೋಲುವಂತಿದ್ದ ಕಾರಣಕ್ಕಾಗಿ ಬಾಲಿವುಡ್ ಆಡಿಯನ್ಸ್ ಕೂಡ ಇದಕ್ಕೆ ತುಂಬ ಕನೆಕ್ಟ್ ಆದರು. ಇನ್ನೂ ಹೇಳಬೇಕಾದ್ರೆ ಇದಕ್ಕೆ ರೀಸನ್ಸ್ ಬಾಲಿವುಡ್ ಹಿಂದೂ ಧರ್ಮವನ್ನು ಹೀಯಾಳಿಸುವಂತಹ ಮೂವೀಸ್ ಮಾಡ್ತಿರೋದಾಗಿರ್ಬೋದು, ಒಳ್ಳೆ ಸ್ಕ್ರಿಪ್ಟ್ ಇಲ್ಲದೆ ಇರೋದು, ನೆಪೋಟಿಸಮ್ ಆ್ಯಂಡ್ ಸಿನಿಮಾಗೆ ಹಾಕೋ ಬಜೆಟ್ನಲ್ಲಿ ಅರ್ಧಕ್ಕರ್ಧ ಬಜೆಟ್ ಹೀರೋ ರೆಮ್ಯುನೇಷನ್ಗೆ ಹೋಗೋದು, ಹೀಗೆ ಹಲವಾರು ಕಾರಣಗಳಿದ್ರು. ರೀಜನಲ್ ಸಿನಿಮಾಗಳು ಈ ಮಟ್ಟಿಗೆ ಬೆಳೆಯೋಕೆ ನಿಜವಾದ ಕಾರಣ ಅಥೆಂಟಿಸಿಟಿ. ಇಲ್ಲಿ ನಾವು ನಮ್ಮ ಸಂಸ್ಕೃತಿಯನ್ನು, ನಮ್ಮ ಭಾಷೆಯನ್ನು ಬಿಟ್ಟು ಮೂವೀಸ್ ಮಾಡಲಿಲ್ಲ, ಬದಲಿಗೆ ನಮ್ಮ ಸಂಸ್ಕೃತಿಯನ್ನೇ ನಮ್ಮ ಅತಿ ದೊಡ್ಡ ಶಕ್ತಿಯಾಗಿ ಮಾಡ್ಕೊಂಡ್ವಿ. ನಾವು ಯಾರ ಜೊತೆಗೆ ಕಾಂಪಿಟೇಟ್ ಮಾಡೋಕೆ ಹೋಗಲಿಲ್ಲ, ನಮ್ಮಲ್ಲಿ ನಾವೇ ಕಾಂಪಿಟೇಷನ್ ಮಾಡ್ತಾ ಅಪ್ಗ್ರೇಡ್ ಆಗ್ತಾ ಬಂದ್ವಿ.
Slowly, we'll be diffusing away from this old narrative called South cinema, North cinema, this cinema, that cinema. We all will be evolving as one cinema, that is Indian cinema. ನಮ್ಮ ಈ ಡಿಸ್ಕಷನ್ ನಿಮಗೆ ಹೇಗೆ ಅನಿಸ್ತು? ಇಂಥ ವಿಡಿಯೋಸ್ ಇನ್ನೂ ಮಾಡಬೇಕಾ? ಕಾಮೆಂಟ್ ಮಾಡಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ನಮಸ್ಕಾರ. एक साल में पहली बार ये ऐसी मूवी आई है, बहुत जबरदस्त फैंटास्टिक मूवी. बॉलीवुड खत्म, खत्म भाई खत्म. काश ऐसा कोई करे. अब दूसरा कोई हीरो नहीं है आज जो है अपना अल्लू अर्जुन है. इंडस्ट्री को कंपेयर किया जाए बॉलीवुड से तो क्या कहना? वो सब अपनी जगह पे है, ठीक है, सब अपने अपने जगह पे. बट साउथ अभी इसीलिए चल रही क्योंकि वो हम सबको कहीं ना कहीं कनेक्ट कर पा रही है और हमें जो चाहिए साउथ हमें वही दे रही है.